ಧನಾಧಿಪತಿ ಕುಬೇರನೇ, ಧ್ರುವನು ಹೇಳಿದನು, ನೀನು ನನಗೆ ವರವನ್ನು ನೀಡುವೆಯಾದರೆ ನನ್ನ ಮನಸ್ಸು ಶ್ರೀಹರಿಯನ್ನು ಸದಾ ಸ್ಮರಿಸುತ್ತಿರಲೆಂಬ ವರವನ್ನು ನೀಡು. ಹರಿಯಲ್ಲಿ ಅಚಲಿತವಾದ ಸ್ಮರಣೆಯಿದ್ದರೆ ಮಾಯಾಂಧಕಾರವನ್ನು ಸುಲಭವಾಗಿ ದಾಟಬಹುದು. ಭಾಗವತೋತ್ತಮನಾದ ಧ್ರುವನ ಮಾತನ್ನು ಕೇಳಿ ಇಡವಿಡೆಯ ಪುತ್ರನಾದ ಕುಬೇರನು ಪರಮಪ್ರೀತನಾದನು. ಧ್ರುವನಿಗೆ ಆ ವರವನ್ನು ಕರುಣಿಸಿ ಅವನು ನೋಡುತ್ತಿದ್ದಂತೆಯೇ ಅಂತರ್ಧಾನನಾದನು. ಧ್ರುವನು ತನ್ನ ರಾಜ್ಯಕ್ಕೆ ಹಿಂದಿರುಗಿದನು. ಧ್ರುವ ಮಹಾರಾಜನು 36,000 ವರ್ಷಗಳ ಕಾಲ ಭೂಮಂಡಲವನ್ನಾಳಿದನು. ಅನೇಕಾನೇಕ ಯಜ್ಞಗಳನ್ನು ಆಚರಿಸಿ ಭೂರಿ ದಕ್ಷಿಣೆಗಳನ್ನು ನೀಡುತ್ತಾ ಯಜ್ಞೇಶ್ವರನು ಸರ್ವಕರ್ಮಗಳ ಫಲಪ್ರದಾಯಕನೂ ಆದ ಭಗವಂತನನ್ನು ತೃಪ್ತಿಪಡಿಸಿದನು. ಪರಮಾತ್ಮನಾದ ವಿಷ್ಣುವಿನಲ್ಲಿ ಪರಮ ಭಕ್ತಿಯನ್ನಾಚರಿಸಿ ಎಲ್ಲ ಜೀವಿಗಳಲ್ಲೂ ಅವನಿರುವುದನ್ನು ಎಲ್ಲ ಜೀವಿಗಳು ಅವನಲ್ಲಿರುವರೆಂದು ಕಂಡುಕೊಂಡನು. ಶೀಲಗುಣ ಸಂಪನ್ನನೂ ಬ್ರಾಹ್ಮಣರನ್ನು ಗೌರವಿಸುತ್ತಿದ್ದವನು ಬಡಬಗ್ಗರಲ್ಲಿ ಬಹುಕರುಣಾಶಾಲಿಯೂ ಆಗಿದ್ದ ಧ್ರುವ ಮಹಾರಾಜನನ್ನು ಪ್ರಜೆಗಳು ತಮ್ಮ ತಂದೆಯೆಂದು ಭಾವಿಸಿದರು. ಭೋಗಭಾಗ್ಯಗಳನ್ನನುಭವಿಸುತ್ತಾ ತನ್ನ ಪುಣ್ಯಗಳನ್ನು ವ್ರತಾಚರಣೆಗಳಿಂದ ತನ್ನ ಪಾಪಗಳನ್ನು ಧ್ರುವನು ಕ್ಷಯಿಸಿಕೊಂಡನು. ಹೀಗೆ ಜಿತೇಂದ್ರಿಯನಾಗಿದ್ದುಕೊಂಡು ಅವನು ಧರ್ಮಾರ್ಥ ಕಾಮಗಳನ್ನು ಸಾಧಿಸುತ್ತಾ ಬಹುಕಾಲ ರಾಜ್ಯವಾಳಿದನು. ಅನಂತರ ಅವನು ತನ್ನ ವಿಶಾಲ ರಾಜ್ಯವನ್ನು ತನ್ನ ಮಗನಿಗೊಪ್ಪಿಸಿದನು. ಈ ವಿಶ್ವವು ಮಾಯಾಶಕ್ತಿಯ ಸೃಷ್ಟಿಯಾಗಿದ್ದು ಸ್ವಪ್ನ ಅಥವಾ ಒಂದು ಭ್ರಮಾಲೋಕದಂತೆ ಜೀವಿಗಳನ್ನು ಮರುಳುಗೊಳಿಸುತ್ತದೆ ಎಂದು ಅವನು ಕಂಡುಕೊಂಡನು. ಕ್ರಮೇಣ ಅವನು ತನ್ನ ದೇಹ, ಪತ್ನಿಯರು, ಪುತ್ರರು, ರಾಜ್ಯಕೋಶಗಳು, ರಮ್ಯ ವಿಹಾರತಾಣಗಳು ಮತ್ತು ಸಾಗರಗಳಿಂದ ವ್ಯಾಪ್ತವಾಗಿದ್ದ ಸಮಸ್ತ ಭೂಮಂಡಲವು ಮಾಯಾಶಕ್ತಿಯ ಸೃಷ್ಟಿಯೆಂದು ಬಗೆದು ವಿರಕ್ತನಾದನು. ಎಲ್ಲವನ್ನೂ ತ್ಯಜಿಸಿ ಆತ್ಮೋನ್ನತಿಯನ್ನು ಸಾಧಿಸಲು ಪವಿತ್ರವಾದ ಬದರಿಕಾಶ್ರಮಕ್ಕೆ ಹೋದನು. ಆ ಪರಿಶುದ್ಧ ತಾಣದಲ್ಲಿ ನಿರ್ಮಲ ಜಲದಿಂದ ಕೂಡಿದ ನದಿಯಲ್ಲಿ ಅವನು ಮಿಂದನು. ಆಸನವನ್ನು ಕಲ್ಪಿಸಿಕೊಂಡು ಪ್ರಾಣವಾಯುವನ್ನು ನಿಯಂತ್ರಿಸುತ್ತಾ ಜಿತಮನಸ್ಕನಾದನು. ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿ ಶ್ರೀಹರಿಯ ಅರ್ಚಾರೂಪವನ್ನೇ ಧ್ಯಾನಿಸುತ್ತಾ ಸಮಾಧಿಸ್ಥನಾದನು. ಹರಿಯ ಧ್ಯಾನದಲ್ಲಿ ತನ್ಮಯನಾದ ಅವನ ಹೃದಯವು ಕರಗಿ ಅಂಗಾಂಗಗಳು ಪುಳಕಗೊಂಡವು. ಅವನ ಕಂಗಳಿಂದ ಆನಂದ ಬಾಷ್ಪಗಳು ಉದುರಿದವು. ಭಕ್ತಿರಸಾಮೃತದಲ್ಲಿ ಮುಳುಗಿ ಅವನು ಮೈಮರೆತನು. ಬಹುಬೇಗನೆ ಅವನು ದೈಹಿಕ ಬಂಧನದಿಂದ ಬಿಡುಗಡೆ ಹೊಂದಿದನು. ಒಂದು ದಿನ ಆಗಸದಿಂದ ದಶದಿಕ್ಕುಗಳನ್ನು ಪೂರ್ಣಚಂದ್ರನಂತೆ ಜಾಜ್ವಲ್ಯಮಾನವಾಗಿ ಬೆಳಗುತ್ತಾ ದಿವ್ಯ ವಿಮಾನವೊಂದು ಧ್ರುವನ ಮುಂದೆ ಬಂದಿಳಿಯಿತು. ಆ ವಿಮಾನದಿಂದ ಚತುರ್ಭುಜಗಳನ್ನು ಹೊಂದಿದ್ದ 2 ಸುಂದರ ದೇವತೆಗಳು ಹೊರಬಂದರು. ಶ್ಯಾಮಲವರ್ಣದ ಆ 2 ದಿವ್ಯ ಪುರುಷರು ಕೆಂದಾವರೆಯಂತಹ ಕಣ್ಣುಗಳನ್ನು ಪಡೆದಿದ್ದರು. ಪೀತಾಂಬರಧಾರಿಗಳಾಗಿದ್ದ ಆ ತರುಣರು ಕಿರೀಟ, ಕುಂಡಲ, ಹಾರ, ಕಂಕಣಗಳಿಂದ ಅಲಂಕೃತರಾಗಿದ್ದು ಗದೆಗಳನ್ನು ಹಿಡಿದಿದ್ದರು. ಧ್ರುವನು ಆ ದೇವತೆಗಳನ್ನು ನೋಡುತ್ತಲೇ ಅವರು ಶ್ರೀಹರಿಯ ಕಿಂಕರರೆಂದು ಅರಿತು ದಿಗ್ಭ್ರಮೆಗೊಂಡನು. ಅವರನ್ನು ಹೇಗೆ ಸತ್ಕರಿಸಬೇಕೆಂದರಿಯದೆ ಎದ್ದು ನಿಂತು ಹರಿ ಹರಿ ಎನ್ನುತ್ತಾ ನಮಸ್ಕರಿಸಿದನು. ನಂದ, ಸುನಂದರೆಂಬ ಆ ವಿಷ್ಣುದೂತರು ಶ್ರೀಕೃಷ್ಣನ ಮಹಾಭಕ್ತನಾದ ಧ್ರುವನನ್ನು ನೋಡಿ ಸಂತೋಷಗೊಂಡು ನಸುನಗುತ್ತಾ ಹೇಳಿದರು, ಹೇ ರಾಜನೇ, ನಮ್ಮ ಮಾತುಗಳನ್ನು ಗಮನವಿಟ್ಟು ಕೇಳು. ಕೇವಲ 5 ವರ್ಷ ವಯಸ್ಸಿನ ಮುಗ್ಧ ಬಾಲಕನಾಗಿದ್ದಾಗಲೇ ನೀನು ಆ ಪರಮಪುರುಷನನ್ನು ತಪಸ್ಸಿನಿಂದ ಮೆಚ್ಚಿಸಿದೆ. ಅಖಿಲ ಜಗತ್ತಿನ ಸೃಷ್ಟಿಕರ್ತನಾದ ಆ ಶಾರ್ಂಗಧನ್ವನ ಪಾರ್ಷದರು ನಾವು. ನಿನ್ನನ್ನು ಆ ಭಗವದ್ಧಾಮಕ್ಕೆ ಕರೆದೊಯ್ಯಲು ಬಂದಿದ್ದೇವೆ. ವಿಷ್ಣು ಪದದ ಪ್ರಾಪ್ತಿಯಾಗುವುದು ಬಹು ಕಷ್ಟ, ಆದರೆ ನೀನು ಅದನ್ನು ಪಡೆದಿದ್ದೀಯೆ. ದೇವಾನುದೇವತೆಗಳು ಅದನ್ನು ಪಡೆಯಲಾಗದೆ ಸದಾ ಅದನ್ನೇ ನೋಡುತ್ತಿರುತ್ತಾರೆ. ಸೂರ್ಯ, ಚಂದ್ರ, ಗ್ರಹ, ತಾರಾಮಂಡಲಗಳು ಆ ದಿವ್ಯ ಲೋಕಕ್ಕೆ ಸದಾ ಪ್ರದಕ್ಷಿಣೆ ಹಾಕುತ್ತಿರುತ್ತವೆ. ಧ್ರುವ, ಆ ಪರಮಪದವನ್ನು ನಿನ್ನ ಪಿತೃಗಳಾರೂ ಹೊಂದಲಿಲ್ಲ. ಈಗ ನೀನು ನಮ್ಮೊಂದಿಗೆ ಬಂದು ಆ ಲೋಕವನ್ನು ಪಡೆ. ಎಲೈ ಮೃತ್ಯುರಹಿತನೇ, ದೇವೋತ್ತಮ ಪರಮ ಪುರುಷನು ಈ ಅಸಾಮಾನ್ಯವಾದ ವಿಮಾನವನ್ನು ನಿನಗಾಗಿ ಕಳಿಸಿದ್ದಾನೆ. ಇದನ್ನೇರಲು ನೀನು ಅರ್ಹನಾಗಿರುವೆ.
ನಿನಗೆ ಮಂಗಳವಾಗಲಿ. ವೈಕುಂಠಪತಿಯ ಪಾರ್ಷದರು ಹೇಳಿದ ಮಾತುಗಳನ್ನು ಕೇಳಿ ಧ್ರುವನು ಮಂಗಳ ಸ್ನಾನ ಮಾಡಿದನು. ನಿತ್ಯ ಕರ್ಮಗಳನ್ನಾಚರಿಸಿ ಉತ್ತಮ ವಸ್ತ್ರಧಾರಣೆ ಮಾಡಿದನು. ತನ್ನೊಂದಿಗಿದ್ದ ಋಷಿಮುನಿಗಳೆಲ್ಲರಿಗೂ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದನು. ಅವರು ಅವನಿಗೆ ಆಶೀರ್ವಾದ ಮಾಡಿದರು. ಅನಂತರ ಧ್ರುವನು ಆ ದಿವ್ಯ ವಿಮಾನಕ್ಕೆ ಪ್ರದಕ್ಷಿಣೆ ಮಾಡಿ ಅದನ್ನು ಅರ್ಚಿಸಿದನು. ವಿಮಾನವನ್ನು ಅವನು ಹತ್ತಲು ದೀಪ್ತನಾದಂತೆ ಅವನ ದೇಹವು ಚಿನ್ನದಂತೆ ದೇದೀಪ್ಯಮಾನವಾಗಿ ಹೊಳೆಯುತ್ತಾ ಮಂಗಳಮಯವಾಯಿತು. ಆಗ ಅವನು ಮೃತ್ಯುವು ತನ್ನತ್ತ ಬರುತ್ತಿರುವುದನ್ನು ಗಮನಿಸಿದನು. ಆ ಮೃತ್ಯುವಿನ ತಲೆಯನ್ನೇ ಮೆಟ್ಟಿ ಧ್ರುವನು ವಿಮಾನವನ್ನೇರಿದನು. ದೇವದುಂದುಭಿಗಳು ಮೊಳಗಿದವು, ಭೇರಿ ಮೃದಂಗಗಳು ಪ್ರತಿಧ್ವನಿಸಿದವು, ಗಂಧರ್ವಾಪ್ಸರೆಯರು ಹಾಡಿ ನರ್ತಿಸಿದರು, ದೇವತೆಗಳು ಪುಷ್ಪವೃಷ್ಟಿಗೈದರು. ಧ್ರುವನು ವಿಮಾನದಲ್ಲಿ ವೈಕುಂಠಧಾಮಕ್ಕೆ ಪಯಣಿಸಿದಂತೆ ಅವನಿಗೆ ತನ್ನ ದೀನಳಾದ ತಾಯಿಯ ನೆನಪಾಯಿತು. ತಾಯಿಯನ್ನು ಬಿಟ್ಟು ನಾನೊಬ್ಬನೇ ಹೇಗೆ ವೈಕುಂಠಕ್ಕೆ ಹೋಗಲಿ ಎಂದು ಕಳವಳಗೊಂಡನು. ಅವನ ಮನಸ್ಸಿನ ದುಗುಡವನ್ನರಿತ ನಂದ ಸುನಂದರು ಅವನ ತಾಯಿಯು ಮತ್ತೊಂದು ವಿಮಾನದಲ್ಲಿ ವೈಕುಂಠಕ್ಕೆ ಹೋಗುತ್ತಿದ್ದುದನ್ನು ತೋರಿಸಿದರು. ಧ್ರುವನು ಆಕಾಶದಲ್ಲಿ ಸಾಗುತ್ತಿದ್ದಂತೆ ಸೌರವ್ಯೂಹದ ಗ್ರಹಮಂಡಲಗಳೆಲ್ಲವನ್ನೂ ಕಂಡನು. ದೇವತೆಗಳು ತಮ್ಮ ವಿಮಾನಗಳಿಂದ ಅವನ ವಿಮಾನದ ಮೇಲೆ ಪುಷ್ಪಗಳ ಸುರಿಮಳೆಯನ್ನೇ ಸುರಿಸಿದರು. ಧ್ರುವನು 3 ಲೋಕಗಳನ್ನು ಸಪ್ತರ್ಷಿ ಮಂಡಲಗಳನ್ನು ದಾಟಿ ಮಹಾವಿಷ್ಣುವಿನ ಆವಾಸ ಸ್ಥಾನವಾದ ಧ್ರುವ ನಕ್ಷತ್ರವೆಂಬ ದಿವ್ಯಧಾಮವನ್ನು ಸೇರಿದನು. ಸ್ವಯಂ ಪ್ರಭೆಯಿಂದಲೇ ಬೆಳಗುವ ಆ ವೈಕುಂಠಧಾಮದ ಪ್ರಭೆಯಿಂದಲೇ 3 ಲೋಕಗಳು ಬೆಳಗುತ್ತವೆ. ಇತರ ಜೀವಿಗಳಿಗೆ ಕರುಣೆ ತೋರದ ಜನರು ಆ ಪರಮಪದವನ್ನು ಪಡೆಯಲಾರರು. ಸಕಲ ಜೀವಿಗಳಿಗೂ ಸದಾ ಒಳಿತನ್ನುಂಟು ಮಾಡುವವರು ಮಾತ್ರವೇ ಆ ಲೋಕವನ್ನು ಹೊಂದುವರು. ಶಾಂತರು, ಸಮದರ್ಶಿಗಳು, ಪರಿಶುದ್ಧರು, ಸರ್ವ ಜೀವಿಗಳಿಗೂ ಪ್ರಿಯವನ್ನುಂಟು ಮಾಡುವವರು, ಭಗವಂತನ ಭಕ್ತರ ಸ್ನೇಹ ಹೊಂದಿರುವವರು ಬಹು ಸುಲಭವಾಗಿ ತಮ್ಮ ನೈಜ ನೆಲೆಯಾದ ಆ ದಿವ್ಯಲೋಕಕ್ಕೆ ಮರಳುತ್ತಾರೆ. ಶ್ರೀಕೃಷ್ಣನ ಪರಮ ಭಕ್ತನಾದ ಧ್ರುವ ಮಹಾರಾಜನು 3 ಲೋಕಗಳಿಗೂ ಚೂಡಾಮಣಿಪ್ರಾಯವಾದ ಇಂಥ ಪರಮ ಪದವನ್ನು ಪಡೆದನು. ಎತ್ತುಗಳು ಮೇಟಿಯ ಸುತ್ತಲೂ ಸುತ್ತುವಂತೆ ಇಡೀ ಜ್ಯೋತಿಶ್ಚಕ್ರವೇ ಅಮರತಾರೆಯನ್ನು ಸುತ್ತುತ್ತದೆ. ನಾರದ ಮುನಿಗಳು ಧ್ರುವನ ಮಹಿಮೆಯನ್ನು ಕಂಡು ಬೆರಗಾಗಿ ಧ್ರುವನ ವಂಶದಲ್ಲಿ ಜನಿಸಿದ ಪ್ರಚೇತಸರ ಯಾಗಭೂಮಿಯಲ್ಲಿ ತಮ್ಮ ವೀಣೆಯನ್ನು ನುಡಿಸುತ್ತಾ ಅವನನ್ನು ಕುರಿತು ಹಾಡಿದರು. ಪತಿವ್ರತೆಯಾದ ಸುನೀತಿಯ ಪುತ್ರನಾದ ಈ ಧ್ರುವನು ತನ್ನ ತಪೋನುಷ್ಠಾನದಿಂದ ಸಾಮಾನ್ಯ ರಾಜರಿಗಿರಲಿ ವೇದಾಂತಿಗಳಿಗೂ ದುರ್ಲಭವಾದ ಪರಮಪದವನ್ನು ಪಡೆದನು. ತನ್ನ ಮಲತಾಯಿಯ ಮಾತುಗಳಿಂದ ನೊಂದ ಅವನು 5 ವರ್ಷದ ಮಗುವಾಗಿರುವಾಗಲೇ ನನ್ನ ಆದೇಶದಂತೆ ಕಾಡಿಗೆ ಹೋಗಿ ನನ್ನ ನೇತೃತ್ವದಲ್ಲಿ ಭಕ್ತಿ ಸೇವೆಯಿಂದ ಜಯಿಸಲ ಸಾಧ್ಯವಾದ ಆ ಪರಮಪುರುಷನನ್ನೇ ಜಯಿಸಿಬಿಟ್ಟನು. ಧ್ರುವನು 5-6 ವರ್ಷಗಳ ಬಾಲಕನಾಗಿರುವಾಗಲೇ ಕೇವಲ 6 ತಿಂಗಳುಗಳಲ್ಲೇ ಮಹತ್ತರ ಸ್ಥಾನವನ್ನು ಗಳಿಸಿಬಿಟ್ಟನು. ಆದರೆ ಒಬ್ಬ ಕ್ಷತ್ರಿಯ ರಾಜನು ವರ್ಷಾನುಗಟ್ಟಲೆ ತಪಗೈದರೂ ಇಂಥ ಸ್ಥಾನವನ್ನು ಪಡೆಯಲಾರ. ಮೈತ್ರೇಯರು ವಿದುರನಿಗೆ ಪರಮ ಭಾಗವೋತ್ತಮನಾದ ಧ್ರುವ ಮಹಾರಾಜನ ಕಥೆಯನ್ನು ಹೀಗೆ ಹೇಳಿದರು. ಅದನ್ನು ಕೇಳಿ ಭಕ್ತಿಪರವಶನಾದ ವಿದುರನಿಗೆ ಕಥೆಯ ಫಲಶ್ರುತಿಯನ್ನು ಹೇಳಿದರು. ವಿದುರ ಅವರು ಹೇಳಿದರು, ಭಕ್ತರು ಕೇಳಲಿಚ್ಛಿಸುವ ಧ್ರುವನ ಯಶೋಗಾಥೆಯನ್ನು ನಿನಗೆ ಸಂಪೂರ್ಣವಾಗಿ ಹೇಳಿದ್ದೇನೆ. ಆಯುಸ್ಸು, ಯಶಸ್ಸು, ಪುಣ್ಯಗಳನ್ನು ವರ್ಧಿಸುವ ಈ ಮಂಗಳಕರವಾದ ಕಥೆಯನ್ನು ಕೇಳುವವನು ಸರ್ವ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗವನ್ನಾಗಲಿ ಧ್ರುವಲೋಕವನ್ನಾಗಲಿ ಹೊಂದುವನು. ಶ್ರೀಕೃಷ್ಣನಿಗೆ ಪ್ರಿಯನಾದ ಭಕ್ತ ಧ್ರುವನ ಕಥೆಯನ್ನು ಶ್ರದ್ಧೆಯಿಂದ ಕೇಳುವವನು ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿ ಸರ್ವ ಕ್ಲೇಶಗಳನ್ನು ನಿವಾರಿಸಿಕೊಳ್ಳುತ್ತಾನೆ. ಈ ಕಥೆಯನ್ನು ಕೇಳುವವನು ಧ್ರುವನಂತೆಯೇ ಶೀಲಗುಣ ಸಂಪನ್ನನಾಗುವನು. ಮಹತ್ವವನ್ನಿಚ್ಛಿಸುವವನು ಮಹತ್ವವನ್ನು ಪಡೆಯುವನು. ಶೌರ್ಯವನ್ನಿಚ್ಛಿಸುವವನು ಶೌರ್ಯವನ್ನು ಪಡೆಯುವನು. ಜನಮನ್ನಣೆ ಗಳಿಸಲಿಚ್ಛಿಸುವವನು ಎಲ್ಲರಿಂದ ಜನಮನ್ನಣೆ ಪಡೆಯುವನು. ಭಕ್ತ ಧ್ರುವನ ಈ ಪುಣ್ಯಚರಿತೆಯನ್ನು ಪ್ರಾತಃ ಕಾಲ, ಸಾಯಂಕಾಲಗಳಲ್ಲಿ ಬ್ರಾಹ್ಮಣರ ಸಭೆಯಲ್ಲಿ ದಿನವೂ ಕೀರ್ತಿಸಬೇಕು. ಭಗವಂತನ ಪಾದಾರವಿಂದಗಳನ್ನಾಶ್ರಯಿಸಿದ ಭಕ್ತ ಜನರು
ಪ್ರತಿಫಲಾಪೇಕ್ಷೆಯಿಲ್ಲದೆ ಈ ಕಥೆಯನ್ನು ಅಮಾವಾಸ್ಯೆ ಅಥವಾ ಪೌರ್ಣಿಮೆಯಂದು ದ್ವಾದಶಿಯ ದಿನದಂದು ಆಕಾಶದಲ್ಲಿ ಶ್ರವಣ ನಕ್ಷತ್ರವು ಗೋಚರಿಸುವ ಪುಣ್ಯ ದಿನದಂದು ವಿಶಿಷ್ಟವಾದ ತಿಥಿಯ ಕೊನೆಯಲ್ಲಿ ವ್ಯತಿಪಾತ ದಿನದಂದು ತಿಂಗಳ ಕೊನೆಯಲ್ಲಿ ಅಥವಾ ರವಿವಾರದ ದಿನದಂದು ಶ್ರದ್ಧಾವಂತ ಶ್ರೋತೃಗಳೆದುರು ಪಠಿಸಬೇಕು. ಮೈತ್ರೇಯರು ಮುಂದುವರಿಸಿದರು. ಅಜ್ಞಾನಿಗಳಿಗೆ ಜ್ಞಾನವನ್ನು ಕರುಣಿಸುವ ಈ ದಿವ್ಯ ಕಥೆ ಕೇಳುಗರನ್ನು ಅಮರತ್ವದ ಹಾದಿಯಲ್ಲಿ ನಡೆಸುತ್ತದೆ. ಅಂಥವರಿಗೆ ಕಥೆಯನ್ನು ಹೇಳಿ ಉಪಕರಿಸುವ ಭಕ್ತಜನರನ್ನು ದೇವತೆಗಳೆಲ್ಲರೂ ಅನುಗ್ರಹಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.